ಮೊದಲ ರಾಯಭಾರಿ ಆಸಕ್ತಿದಾಯಕ ವ್ಯಾಖ್ಯಾನ ಮಾಡಿದ ಸುಪ್ರೀಂ ಕೋರ್ಟ್. ಯುಪಿ ಸರ್ಕಾರ ಬಾಂಕೆ ಬಿಹಾರಿ ಟೆಂಪಲ್ ಟ್ರಸ್ಟ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಭಗವಾನ್ ಕೃಷ್ಣ ಅಂದರೆ ಶ್ರೀಕೃಷ್ಣ ಜಗತ್ತಿನ ಮೊದಲ ರಾಯಭಾರಿ ಅಂತ ಹೇಳಿ ವ್ಯಾಖ್ಯಾನಿಸಿದೆ. ಆಸಕ್ತಿದಾಯಕ ವ್ಯಾಖ್ಯಾನ ಮಾಡಿದ ದೇಶದ ಘನ ನ್ಯಾಯಾಲಯ. ಯುಪಿ ಸರ್ಕಾರ ಬಾಂಕೆ ಬಿಹಾರಿ ಟೆಂಪಲ್ ಟ್ರಸ್ಟ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಮೊದಲ ರಾಯಭಾರಿ ಸಂಧಾನದ ಮೂಲಕ ವಿವಾದವನ್ನ ಬಗೆಹರಿಸಿಕೊಳ್ಳಿ, ಸುಮ್ಮನೆ ಗಲಾಟೆ ಬೇಡ, ತಕರಾರು ಬೇಡ, ಸಂಧಾನಕ್ಕಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿಕೊಳ್ಳಿ, ಸಂಧಾನದ ಮೂಲಕ ವಿವಾದವನ್ನು ಬಗೆಹರಿಸಿಕೊಳ್ಳಿ, ಸಂಧಾನಕ್ಕಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ಎರಡು ಕಡೆಯವರಿಗೆ ಸೂಚಿಸಿದ ಸುಪ್ರೀಂ ಕೋರ್ಟು. ದೇಗುಲದ 500 ಕೋಟಿ ಹಣ ಬಳಸಿ ಕಾರಿಡಾರ್ ಅಭಿವೃದ್ಧಿಗೆ ಸರ್ಕಾರ ಪ್ಲಾನ್ ಮಾಡ್ಕೊಂಡಿತ್ತು. ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದ ಕೆಲವರು ಸುಪ್ರೀಂ ಕೋರ್ಟ್ ಹೇಳಿದ್ದು, ಮೊದಲ ರಾಯಭಾರಿ ಭಗವಾನ್ ಶ್ರೀಕೃಷ್ಣ, ನಿಮ್ಮಿಬ್ಬರ ಕಡೆಯಿಂದಲೂ ಕೂಡ ಪರಸ್ಪರ ಅಭಿಪ್ರಾಯಗಳು ವ್ಯಕ್ತವಾಗಲಿ, ನೀವು ಅವ್ರ ಜೊತೆಯೂ ನಿಮ್ಮ ಕಷ್ಟಗಳನ್ನು ಹಂಚ್ಕೊಳ್ಳಿ, ಅವ್ರು ನಿಮ್ಮ ಜೊತೆಯೂ ಕಷ್ಟಗಳನ್ನು ಹಂಚ್ಕೊಳ್ಳಿ. ಇನ್ನು ದೇವರ ಹುಂಡಿಗೆ ಬೀಳುವ ಹಣ ಅಭಿವೃದ್ಧಿಯತ್ತ ಸಾಗದ್ರದ್ರಲ್ಲಿ ತಪ್ಪೇನು? ನೀವು ಪರಸ್ಪರ ಮಾತನಾಡ್ಕೊಳ್ಳಿ. ನೀವು ಸಂಧಾನದ ಮುಖಾಂತರವಾಗಿಯೇ ಬಗೆಹರಿಸಿಕೊಳ್ಳಬೇಕೇ ಹೊರತಾಗಿ ಪರಸ್ಪರ ಕಚ್ಚಾಟ ಸರಿಯಲ್ಲ. ದೇವರ ಹುಂಡಿಗೆ, ಮಸೀದಿಯ ಹುಂಡಿಗೆ, ಇಗರ್ಜಿಯ ಹುಂಡಿಗೆ ಬೀಳುವ ಕಾಂಚಾಣ ದೇಶದ ಅಭಿವೃದ್ಧಿಗೆ ಖರ್ಚಾದ್ರದ್ರಲ್ಲಿ ತಪ್ಪೇನು ಅನ್ನೋ ಅರ್ಥದಲ್ಲಿ ಇಬ್ಬರು ಕೂಡ ಮಾತನಾಡಿಕೊಳ್ಳಿ. ಇನ್ನು ಕಾರಿಡಾರ್ ನಿರ್ಮಾಣ ನಿಜಕ್ಕೂ ಎರಡು, ಒಂದು ದೇವಸ್ಥಾನದ ಟ್ರಸ್ಟು ಮತ್ತು ಸರ್ಕಾರ ಅದನ್ನು ಖರ್ಚು ಮಾಡಬೇಕು ಅನ್ನೋ ಚಿಂತನೆಯಲ್ಲಿದ್ದಾಗ ಅವರು ಕೋರ್ಟಿಗೆ ಹೋದರು ಆ ಪ್ರಶ್ನೆ ಮಾಡಿ. ಸೊ ಕೋರ್ಟು ಈ ತರಹದ ಒಂದು ಸಂಧಾನವನ್ನು ಮಾಡಿಕೊಳ್ಳಿ, ಪರಸ್ಪರ ಮಾತುಕತೆ ಮುಖಾಂತರವಾಗಿ ಬಗೆಹರಿಸಿಕೊಳ್ಳಿ ಅಂತ ಹೇಳಿ ಎರಡೂ ಕಡೆಯವರಿಗೆ ಅತ್ಯಂತ ಘನ ಮತ್ತು ಕಠಿಣ ಸಲಹೆಯನ್ನು ಕೊಟ್ಟಿರುವಂತಹದ್ದು. ಕಾರಿಡಾರ್ ಅಭಿವೃದ್ಧಿಗೆ ಸರ್ಕಾರ ಪ್ಲಾನ್ ಮಾಡಿಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದಂತಹ ಟ್ರಸ್ಟ್ನ ಕೆಲವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನ ಮೊರೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ಈಗ ಎರಡೂ ಕಡೆಯವರಿಗೆ ಒಂದು ಸಲಹೆಯನ್ನು ಕೊಡಲಾಗಿದೆ. ಇಬ್ಬರು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ, ಕಚ್ಚಾಡುವಂತಹ ಪರಿಸ್ಥಿತಿ ಬೇಡ, ಇಬ್ಬರಲ್ಲೂ ಒಂದೊಂದು ಅಭಿಪ್ರಾಯಗಳಿರ್ಬೋದು, ಪರಸ್ಪರವಾಗಿ ಹಂಚ್ಕೊಳ್ಳಿ. ಪರಿಹಾರ ನಿಮ್ಮಲ್ಲೇ ಸಿಗುತ್ತೆ. ಭಗವಾನ್ ಶ್ರೀಕೃಷ್ಣ ಪ್ರಥಮ ರಾಯಭಾರಿ, ಜಗತ್ತಿನ ಪ್ರಥಮ ರಾಯಭಾರಿ, ಎರಡೂ ಕಡೆಯವರಿಗೆ ಸೂಚನೆಯನ್ನು ಕೊಟ್ಟಿದೆ ಘನ ನ್ಯಾಯಾಲಯ. ಇನ್ನು ಈ ಸಲಹೆಯನ್ನು ಸ್ವೀಕರಿಸಿಕೊಂಡು ಕಾರಿಡಾರ್ ನಿರ್ಮಾಣಕ್ಕೆ ಆ ಟ್ರಸ್ಟ್ ಅನುವು ಮಾಡಿಕೊಡುತ್ತೋ ಅಥವಾ ಸರ್ಕಾರವನ್ನು ಮತ್ತೆ ನಿರಂತರವಾಗಿ ಪ್ರಶ್ನೆ ಮಾಡಿ ಈ ಒಂದು ಯೋಜನೆಯಿಂದ ಕೈ ಬಿಡುವಂತೆ ಮಾಡುತ್ತೋ ಗೊತ್ತಿಲ್ಲ. ಇದು ಜಂಗಲ್ ರಾಜ್ಯದ ಅತಿ ದೊಡ್ಡ ಸುದ್ದಿ. ಇದು ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.